ಬನಹಟ್ಟಿ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ಪಟ್ಟಣದಲ್ಲಿ ನಡೆದ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸುಮಿತ್ರಾ ಗುಳಬಾಲ್ ನೇತೃತ್ವದಲ್ಲಿ ಪ್ರತಿಭಟನೆ. ಬನಹಟ್ಟಿ ಬಸ್ ನಿಲ್ದಾಣ ಬಳಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ರಸ್ತೆ ತಡೆದು ಗ್ಯಾಸ್ ಸಿಲಿಂಡರ್ಗಳನ್ನು ರಸ್ತೆಗೆ ಅಡ್ಡಲಾಗಿ ಇಟ್ಟು ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರ್, ವಿದ್ಯಾ ಹಳ್ಳೂರ, ಕವಿತಾ ಸಿದ್ದು ಕೊಣ್ಣೂರ್ ಮುಂತಾದ ತೇರದಾಳ ಮತಕ್ಷೇತ್ರದ ಮಹಿಳಾ ಕಾರ್ಯಕರ್ತರು, ಬನಹಟ್ಟಿ ರಬಕವಿ ಮುಖಂಡರು ಭಾಗವಹಿಸಿದ್ದರು. ಹೇಮಾ ಕುರಿ, ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಯಲ್ಲವ್ವ ಪಡಸಲಗಿ, ಪುಷ್ಪಾ ಕರಣಿ, ಜಯಶ್ರೀ ತಿಮ್ಮಾಪುರ, ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷರು ದಾನಮ್ಮ ಬಾಗೇಮನಿ, ಮಾಜಿ ಸದಸ್ಯರು ಆಶಾ ಬುತಿ, ಮಾಜಿ ಸದಸ್ಯರು ಸಂಗೀತಾ ಖಾನಾಪುರ, ಆಯುಷ್ಯ ಪನಿಬಂಧ, ನಗರ ಘಟಕ ಅಧ್ಯಕ್ಷರು ಪೂಜಾ ಹಿಂಡಿವಳ್ಳಿ, ಲಕ್ಕವ್ವ ಕರಿಗಾರ, ಇನ್ನು ಹಲವಾರು ಮುಖಂಡರು ಮುಂತಾದವರು ಪ್ರತಿಭಟನೆಗೆ ಭಾಗವಹಿಸಿದರು. ವರದಿ ಬಿಜೆಪಿ ಸರ್ಕಾರಕ್ಕೆ ಬೆಲೆನ ಏರಿಸ್ತಾನೆ ಇದ್ದಾರೆ. ಹಿಂಗಾದ್ರೆ ನಾವು ಜನಸಾಮಾನ್ಯರು ಜೀವನ ಮಾಡೋದಾದ್ರೂ ಹೆಂಗ? ಮತ್ತ ಎಲ್ಲಾರು ನಾವು ದುಡ್ಕೊಂಡ್ ತಿನ್ನುವಂತ ಜನ ನಮ್ಮ ಕಡೆ ಅವರು ದಿನ ಗ್ಯಾಸ್ ಬೆಲೆನ ಏರಿಸ್ಕೊಂತ ಕುಂತ್ರ ನಾವು ಮುಂದೆ ಜೀವನ ಮಾಡೋದು ಹೆಂಗ? ಮೊದ್ಲ ಕಟ್ಟಿಗೆ ಎಲ್ಲ ಬಿಟ್ಟು ಬಿಡ್ರಿ, ಗ್ಯಾಸ್ ಫ್ರೀಯಾಗಿ ಕೊಡ್ತೀವಿ, ಗ್ಯಾಸ್ ತಗೊಳ್ರಿ, ಜೀವನ ಮಾಡ್ರಿ, ಆರಾಮ ಇರ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಟಿಗೆ ಇದ್ರೆ ನಮ್ಮ ಅಭ್ಯಾಸ ಬಿಡಿಸ್ಬಿಟ್ಟು ಗ್ಯಾಸ್ ಎಲ್ಲ ಕೊಡಿಸಿ ಈಗ ಹಂಗಾಗಿಬಿಟ್ಟದ. ಈ ತರ ನಾವು ಗ್ಯಾಸ್ ಬೆಲೆನ ಏರ್ಸೋದ್ರಿಂದ ನಮ್ಗೆ ಈ ತರ ನಾವು ಗ್ಯಾಸ್ ಬೆಲೆನ ಏರ್ಸೋದ್ರಿಂದ ನಮ್ಗೆ ಈಗ ಒಂದೆರಡು ಮಾತುಗಳು ಮಾತಾಡ್ತಾರೆ.
ಅಂತ ಹೇಳ್ಕೊಂಡು ಅವ್ರಿಗೆಲ್ಲ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಗ್ಯಾಸ್ ಕೊಡ್ಸ್ಯಾರು. ಈಗ ಅವ್ರು ಬಡವರು ಗ್ಯಾಸ್ನಾಗ ಅಡ್ಗೆ ಮಾಡಿ ಅವ್ರಿಗೆ ಅದೇನಾಗೈತಿ, ಅವ್ರಿಗೆ ದೂರ ಬಿದ್ದೈತಿ. ಇವತ್ತು ಒಂದು ಉದ್ಯಮಿದಾರ ಹೋಟೆಲ್ ಇದ್ದವರಾಗ್ಲಿ, ಒಂದು ಬಡವರಾಗ್ಲಿ, ಒಂದು ಹೆಣ್ಮಕ್ಳು, ಸಚಿವರಿಗೆ ನಾವು ಇವತ್ತು ಮನವಿ ಕೊಡುವುದು ಯಾಕಂದ್ರೆ ಇವತ್ತು ಒಂದು ಹೋಟೆಲ್ದವರು, ಉದ್ಯಮಿದಾರರು, ಒಂದು ಬಡವ ಹೆಣ್ಮಕ್ಳು ಎಲ್ಲರೂ ಮೊದಲು ಏನ್ ಮಾಡ್ಯಾರು, ಗ್ಯಾಸ್ ಅಂತ ಹೇಳಿ ಎಲ್ಲರಿಗೂ ಫ್ರೀ ಗ್ಯಾಸ್ ಕೊಟ್ಟು ಇವತ್ತು ಬಿಜೆಪಿ ಸರ್ಕಾರ ಅನ್ಯಾಯ ಮಾಡ್ತದೆ. ಅದಕ್ಕೆ ಗ್ಯಾಸ್ ಬೆಲೆ ಏರಿಕೆಯಾಗಿ ನಾವು ಜನಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಈ ಸಿಲಿಂಡರ್ ಏರಿಕೆಯಿಂದ ಬಡವರ್ಗದವರಿಗೆ, ಹೋಟೆಲ್ ಉದ್ಯಮದವರಿಗೆ ತುಂಬಾ ಒಂದು ತೊಂದರೆ ಆಗೈತಿ. ಈ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಪಂದನೆ ಮಾಡೈತಿ, ಆದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸ್ಪಂದನೆ ಮಾಡಿಲ್ಲ. ಆ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ನವದೆಹಲಿ ಇಂದ ತೇರ್ವಾಲ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಬಕವಿ ಬನಹಟ್ಟಿ ತಾಲೂಕು ದಿನಬಳಕೆ ಜನಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಈ ಸಿಲಿಂಡರ್ ಏರಿಕೆಯಿಂದ ಬಡವರ್ಗದವರಿಗೆ, ಹೋಟೆಲ್ ಉದ್ಯಮದವರಿಗೆ ತುಂಬಾ ಒಂದು ತೊಂದರೆ ಆಗೈತಿ. ಈ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಪಂದನೆ ಮಾಡೈತಿ, ಆದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸ್ಪಂದನೆ ಮಾಡಿಲ್ಲ. ಆ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ನವದೆಹಲಿ ಇಂದ ತೇರ್ವಾಲ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಬಕವಿ ಬನಹಟ್ಟಿ ತಾಲೂಕು ದಿನಬಳಕೆ ಜನರ ಅಹವಾಲನ್ನು ಪರಿಗಣಿಸಿ ಎಲ್ಲ ದಿನಬಳಕೆಯ ವಸ್ತುಗಳ ದರಗಳನ್ನು ತಕ್ಷಣ ಕಡಿಮೆ ಮಾಡಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ. ಇದರ ಸಲುವಾಗಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡುತ್ತೇವೆ. ಸ್ವೀಕರಿಸಬೇಕು. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ 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 ಬಿಜೆಪಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈ ಬಿಟ್ಟು ಅರ್ಜೆಂಟಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈ ಬಿಟ್ಟು ಅರ್ಜೆಂಟಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಬೆಲೆ ಏರಿಕೆ ಬದಲು ನಮ್ಮ ತೇರ್ದಾಳ್ ಮತಕ್ಷೇತ್ರದಿಂದ ಎಲ್ಲ ನನ್ನ ಅಕ್ಕ ತಂಗಿಯರು ಈ ಗ್ಯಾಸ್ ಏರಿಸಿದ್ದಕ್ಕೆ, ಸಿಲಿಂಡರ್ ಹೆಚ್ಚಳ ಮಾಡಿದ್ದಕ್ಕೆ ಎಲ್ಲರೂ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡಕತ್ತಾರೆ ಅಂದ್ರೆ, ದೀನ ದಲಿತರಿರ್ಬೋದು, ಬಡವರು ಇರ್ಬೋದು, ಎಲ್ಲ ವರ್ಗದವರಿಗೂ ಈ BJP ಅವರು ಒಂಥರ ಆಟ ಆಡಿದಂಗೆ ಮಾಡಕತ್ತಾರೆ. ನೋಡ್ರಿ, ವಿಚಾರ ಮಾಡ್ರಿ, ಈಗ ಎಲ್ಲೋ ಯುದ್ಧ ಆಗತೈತಿ, ಆ ಯುದ್ಧ ಆದ್ರೆ ಗ್ಯಾಸ್ ಬೆಲೆ ಹೆಚ್ಚು ಮಾಡಾಕ್ತಾರೆ. ಈ ಸರ್ಕಾರ ಐತಿ ನಮ್ಮ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಂದು ನಿಮಿಷ ಮಾತಾಡಬೇಡ, ಅದಕ್ಕೆ ಬೇಕಾದ್ರೆ ಅವರು ಅನುದಾನವನ್ನು ಕೊಡ್ಬೋದು. ಯಾಕಂದ್ರೆ ಮೊನ್ನೆ ನೋಡಿದ್ರಿ ನೀವು, ನಮ್ಮಲ್ಲಿ ರೈತ ಸಂಘ ಸ್ಟ್ರೈಕ್ ಇದ್ದಾಗ ಏನಾಯ್ತು ಅನ್ನೋದು, ಸ್ಟ್ರೈಕ್ ಮಾಡಿದಾಗ
ನಮ್ಮ ಬೆಲೆ ಏರ್ಸತ್ತೇಳಿ ರೈತರು ಸ್ಟ್ರೈಕ್ ಮಾಡಿದಾಗ 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ರು. ಯಾಕೆ ಕೊಟ್ಟರು? ಫ್ಯಾಕ್ಟ್ರಿ ಅವ್ರಿಗೂ ಅನುಕೂಲ ಆಗಲಿ, ರೈತರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕೊಟ್ರೆ. ಅದಕ್ಕೆ ನಮ್ಮಲ್ಲಿ ಗ್ಯಾಸ್ದಿಂದ ಬಹುಶಃ ಮೊದಲೆಲ್ಲ ಹಿಂದಿನ ಕಾಲದಾಗ ಕಟ್ಟಿಗೆಯಿಂದ ಉರುತ್ತಿದ್ರು. ಈಗ ಇಲ್ಲ ಗ್ಯಾಸ್ ಬಂದಾದ್ರೆ ಶಾಲಾ ಕಾಲೇಜುಗಳಿಗೆ ತೊಂದರೆ ಆಗ್ತೈತೆ, ಹೋಟೆಲ್ಗಳಿಗೆ ತೊಂದರೆ ಆಕೈತೆ, ಎಲ್ಲ ವರ್ಗದವ್ರಿಗೂ ತೊಂದರೆ ಆಕೈತಿ. ಅದಕ್ಕೆ ದಯವಿಟ್ಟು ಗ್ಯಾಸ್ ಬೆಲೆಯನ್ನು ಇಳಿಸಬೇಕು. ಗ್ಯಾಸ್ ಬೆಲೆಯನ್ನು ಇಳಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ನಾವು. ಯಾಕಂತಂದ್ರೆ ಇದು ಒಬ್ಬರಿಗೆ ಅಲ್ಲ, ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ಎಲ್ಲರಿಗೂ ತೊಂದರೆನೇ ಇದೆ. ಯಾಕಂದ್ರೆ ಈಗಾಗಲೇ ನೀವು ನೋಡಿರ್ಬೋದು, BJP ಸರ್ಕಾರದಿಂದ ಇನ್ನೂ ಆದರೂ ಬಡವರಿಗೆ ಯಾರಿಗೂ ಒಬ್ಬರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅವ್ರು ಹಿಂದೂ ಮುಸ್ಲಿಂ ಒಂದು ಬಿಟ್ಟರೆ ಬೇರೆ ಅಜೆಂಡನೇ ಇಲ್ಲ ಅವ್ರದ್ದು. ಅದಕ್ಕೆ ದಯವಿಟ್ಟು ನರೇಂದ್ರ ಮೋದಿ ಅವರು ಇದನ್ನು ವಿಚಾರ ಮಾಡಿಕೊಂಡು ಇದನ್ನು ಗ್ಯಾಸ್ ಬೆಲೆಯನ್ನು ಇಳಿಕೆ ಮಾಡಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಸಿದ್ದು ಕೊಣ್ಣೂರವರ ಮತ್ತು ಸುಮಿತ್ರಾ ಗುಳಬಾಳ ಜಿಲ್ಲಾ ಅಧ್ಯಕ್ಷರ ಕವಿತಾ ಕೊಣ್ಣೂರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಬಂದಂಥ ಎಲ್ಲ ನನ್ನ ಸೋದರರಿಗೂ ಮತ್ತು ಸೋದರರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಪ್ರತಿಭಟನೆ ಯಾಕೆ ಮಾಡ್ತೀವಿ ಅಂದರೆ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಇವತ್ತು ಹೆಣ್ಮಕ್ಳಿಗೆ 1 ರೂಪಾಯಿ ಪೈಸೆ ಏನೂ ಲಾಭ ಮಾಡಿಲ್ಲ. ಆದಷ್ಟು ಮಹಿಳೆಯರ ಬಗ್ಗೆ ಅದಕ್ಕೆ ಅತ್ಯಾಚಾರ, ಅನ್ಯಾಯ ಇವ ನಡೆದಾವೆ. ಎಲ್ಲ ಪ್ರತಿಯೊಂದು ತಾವು ಕೇಂದ್ರ ಸರ್ಕಾರದಾಗ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಎಲ್ಲ ಏರಿಕೆನ ಅದಾವೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು ನಿಮಗೆ ಗೊತ್ತೈತಿ. ಇವತ್ತು BJP ಸರ್ಕಾರ ಬಂದಾಗ ಎಲ್ಲನೂ ಪೆಟ್ರೋಲು, ಡೀಸೆಲು, ಗ್ಯಾಸ್ ಬೆಲೆ ಎಲ್ಲ ಏರಾಟ ಮಾಡ್ತಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಎಲ್ಲನೂ ಬರೀ ಸುಳ್ಳು ಒಂದು ದೊಡ್ಡ ಭಾಷಣ ಹೇಳೋದು. ನಾವು ಅದನ್ನು ಮಾಡ್ತೀವಿ, ಹೆಣ್ಮಕ್ಳಿಗೆ ಇದನ್ನು ಮಾಡ್ತೀವಿ, ಎಲ್ಲರಿಗೆ 15 ಲಕ್ಷ ಹಾಕ್ತೀವಿ, 15 ಪೈಸೆನೂ ಯಾರಿಗೆ ಹಾಕಿಲ್ಲ. ಇವತ್ತು ಬಡವರು ಒಂದು ಗ್ಯಾಸ್ ಬೆಲೆನೂ ಸಹ ಹೆಚ್ಚು ಮಾಡಿಕೊಂಡು ಇವತ್ತು ಇದ್ದಾಗಲಾರ್ದಂಗೆ ನೋಡ್ಕೋಬೋದಿತ್ತಲ್ಲ. ಅವ್ರು ಪ್ರಧಾನಮಂತ್ರಿ ಇದ್ರು. ಇವತ್ತು ಅವರು ಅಲ್ಲಿ ದೇಶನಾಗ ಕೂತ್ಕೊಂಡು ಅವ್ರು ಏನು ಮಾಡ್ತಾರೋ, ಇವತ್ತು ಅಲ್ಲಿ ಜಗಳ ಇತ್ತು, ಇಲ್ಲಿ ಜಗಳ ಆಯ್ತು, ಅದನ್ನು ತಡೆಗಟ್ಟುವಂಥ ಶಕ್ತಿ ಅವ್ರಿಗೆ ಐತ್ಲ. ಇವತ್ತು ನೋಡಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ. ಇವತ್ತು ಬಸ್ ಫ್ರೀ, ಆಮೇಲೆ ಅಕ್ಕಿ ಕೊಡ್ತಾರೆ ಗೌರ್ಮೆಂಟ್ ಸರ್ಕಾರದಿಂದ, ಮತ್ತು 2000 ರೂಪಾಯಿ ಕೊಡ್ತಾರೆ. ಆಮೇಲೆ ಗ್ಯಾಸ್ ಫ್ರೀ, ಮತ್ತು ಇದು ಕರೆಂಟ್ ಬಿಲ್ ಫ್ರೀ. ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಉಚಿತ ಹೆಣ್ಮಕ್ಳಿಗೆ. ಇವತ್ತು ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಬಂದರು, ಪ್ರವಾಸಕ್ಕೆ ಹೋಗೋರು ಎಲ್ಲೆಲ್ಲಿ ಹೋಗಬೇಕು. ಈ ತವ್ರ ಮನೆಗೆ ಹೋಗ್ಬೇಕಾದ್ರೆ ಗಂಡುಗಳು ಪರ್ಮಿಷನ್ ತೊಗೋಬೇಕು, ರೊಕ್ಕ ಖರ್ಚಾಕತಿ, ಇಲ್ಲಾಂದ್ರೆ ಅವ್ರು ಗಾಡಿ ತೊಗೊಂಡು ಹೋಗಬೇಕಿತ್ತು. ಇವತ್ತು ನಮ್ಮ ಸರ್ಕಾರ ಏನು ಮಾಡಿದ್ವಿ, ಫ್ರೀ ಬಸ್. ಇವತ್ತು ಎಲ್ಲಿ ಬೇಕಾದರೂ 4 ದಿನಕ್ಕೊಮ್ಮೆ ತವ್ರ ಮನೆಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಭೇಟಿ ಆಗಬೇಕು, ಸಂಬಂಧಿಕರಿಗೆ ಭೇಟಿ ಆಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದಲ್ಲ. ತಿರುಗಾಡೋರು ಹೆಣ್ಮಕ್ಳು ಹೋಗ್ಬೇಕಂದ್ರೆ ಸ್ವತಂತ್ರವಾಗಿ ಮಾಡಿಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಇವತ್ತು 2000 ರೂಪಾಯಿನೂ ಕೊಡ್ತಾರೋ, ಮತ್ತು ಇವತ್ತು ಗ್ಯಾಸ್ ಇದು ಕರೆಂಟ್ ಬಿಲ್ ಫ್ರೀ. ಆಮೇಲೆ ಪ್ರತಿಯೊಂದು 2,000 ರೂಪಾಯಿ ಎಲ್ಲರೂ ಅಕೌಂಟಿಗೆ ಹಾಕ್ತಾರೋ. ಇವತ್ತು ಹೆಣ್ಮಕ್ಳಿಗೆ ಎಷ್ಟು ಸವಲತ್ತು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಮುಂದೆ ಒಂದು ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಎಲ್ಲರೂ ಬೆಂಬಲಾಗಿ ನಿಂದಿರ್ಬೇಕಂತ ಹೇಳಿ ತಮ್ಗೆ ಬಂದವರಿಗೆಲ್ಲ ವೇದಿಕೆಗೂ ವಂದಿಸುವ ನನ್ನ ಮಾತನ್ನು ಮುಗಿಸ್ತೇನೆ.